ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ಇವತ್ತೇನು ಕರ್ನಾಟಕ ಸರ್ಕಾರ, ಕಾಂಗ್ರೆಸ್ ಸರ್ಕಾರಕ್ಕೆ ಒಳ ಮೀಸಲಾತಿಯನ್ನು ಜಾರಿ ಮಾಡಲಿಕ್ಕೆ ಒಂದು ಸುವರ್ಣ ಅವಕಾಶ ಇತ್ತು. ಯಾಕಂದರೆ ಸುಮಾರು 35-40 ವರ್ಷಗಳ ಕಾಲ ಮೀಸಲಾತಿಯಲ್ಲಿ ಒಳ ಮೀಸಲಾತಿ ಸಿಗಬೇಕು ಅಂತ ಹೋರಾಟಗಳು, ವಂಚಿತ ಸಮಾಜಗಳು ಹೋರಾಟ ಮಾಡ್ಕೊಂತ ಬಂದಿತ್ತು. ಸುಪ್ರೀಂ ಕೋರ್ಟ್ 2024ನೇ ಇಸ್ವಿಯಲ್ಲಿ ಏನು ಆಗಸ್ಟ್ 1ನೇ ತಾರೀಕಿನ ಒಂದು ಸುಪ್ರೀಂ ಕೋರ್ಟ್ನ ಸಾಂವಿಧಾನಿಕ ಪೀಠಕ 7 ಬೆಂಚಿನಲ್ಲಿ 6-1 ಬಹುಮತದಲ್ಲಿ ಒಳ ಮೀಸಲಾತಿಯನ್ನು ರಾಜ್ಯಗಳಿಗೆ ಕೊಡೋ ಅಧಿಕಾರ ಇದೆ ಅಂತ ಏನು ತೀರ್ಪು ಬಂದ ನಂತರ ಒಳ ಮೀಸಲಾತಿ ಹೋರಾಟಕ್ಕಿದ್ದಂಥ ಎಲ್ಲ ಕಾನೂನುಗಳ ಸಿಕ್ಕುಗಳು, ಅಡೆತಡೆಗಳು ನಿವಾರಣೆಯಾಗಿ ಆ ರಾಜ್ಯಗಳು ಒಳ ಮೀಸಲಾತಿ ಕೊಡಲಿಕ್ಕೆ ಏನು ಹಸಿರು ನಿಶಾನೆ ಅಥವಾ ಸುಪ್ರೀಂ ಕೋರ್ಟ್ ಕೊಟ್ಟಂಥ ತೀರ್ಪಿನ ಅನುಗುಣವಾಗಿ ಒಳ ಮೀಸಲಾತಿಯನ್ನು ಕೊಡಲಿಕ್ಕೆ ರಾಜ್ಯಗಳಿಗೆ ಅಧಿಕಾರ ಇತ್ತು. ತದನಂತರ ಹರಿಯಾಣ, ತೆಲಂಗಾಣ, ಆಂಧ್ರ, ಪಂಜಾಬು ಇವೆಲ್ಲ ಮುಂಚೂಣಿಯಲ್ಲಿ ಒಳ ಮೀಸಲಾತಿಯ ಮುಂಚೂಣಿಯಲ್ಲಿದ್ದಂಥ ಹೋರಾಟ ಮಾಡ್ಕೊಂತ ಬಂದ ರಾಜ್ಯಗಳಾಗಿದ್ದವು. ಏನು ಸುಪ್ರೀಂ ಕೋರ್ಟ್ ತೀರ್ಪು ಬಂದ ನಂತರ ಕೆಲವೇ ತಿಂಗಳುಗಳಲ್ಲಿ ಇವರೆಲ್ಲ ಒಳ ಮೀಸಲಾತಿ ಏನೂ ಗೊಂದಲ ಗೋಜುಗಳಿಲ್ಲಾರ್ದೇ ಸುಸಲಿತವಾಗಿ ಜಾರಿಗೊಳಿಸಿದರು. ಆದರೆ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಇಲ್ಲ, ಒಂದು ಎಂಪಿರಿಕಲ್ ಡಾಟಾ ಬೇಕು, ಹಿಂದುಳಿದಿಕೆ ಆಧಾರದಲ್ಲಿ ಬೇರೆ ಒಂದು ಕಮಿಷನ್ ಮಾಡಬೇಕು, ಹಾಗಾಗಿ ನಾವು ಒಳ ಮೀಸಲಾತಿಯನ್ನು ಮಾಡಬೇಕಂದ್ರೆ ನಾವೊಂದು ಕಮಿಷನ್ ಮಾಡ್ತೀವಿ ಅಂತ ಹೇಳಿದರು. ಅದಾಗಲೇ ಸರ್ಕಾರದ ಬಳಿ ಸದಾಶಿವ ಆಯೋಗದ ವರದಿ ಇತ್ತು. ಏನು BJP ಸರ್ಕಾರ ಮಾಡಿದಂಥ ಮಾಧುಸ್ವಾಮಿ ಸಬ್ ಕಮಿಟಿ ರಿಪೋರ್ಟೂ ಇತ್ತು. ಅವರು ಒಳ ಮೀಸಲಾತಿಯನ್ನು ಜಾರಿಗೊಳಿಸಿ ಅದು ಕೇಂದ್ರ ಕೂಡ ಪತ್ರ ಬರೆದಿದ್ದರು. ಇವೆಲ್ಲ ಡಾಟಾ ಇದ್ದರೂ ಕೂಡ ಇವರು ಪರಿಗಣನೆ ಕಾಂಗ್ರೆಸ್ ಸರ್ಕಾರ ತಗೊಳ್ಳಿಲ್ಲ. ನಾಗಮೋಹನ್ ದಾಸ್ ಅವ್ರ ಕಮಿಟಿನೂ ನೇಮಕ ಮಾಡಿದರು. ಆ ಕಮಿಟಿಗೆ ಸುಮಾರು SCPಯಲ್ಲಿ 120 ಕೋಟಿ ರೂಪಾಯಿಗಳನ್ನು ಈ ಆಯೋಗಕ್ಕೆ ನೀಡಿ ಎಲ್ಲ ಸಮಾಜದ 101 ಜಾತಿಗಳಲ್ಲಿರ್ತಕ್ಕಂಥ ಆರ್ಥಿಕ, ಶೈಕ್ಷಣಿಕ ಅಭಿವೃದ್ಧಿಗಾಗಿ ಒಂದು ಎಂಪೆರಿಕಲ್ ಡಾಟಾ ಮಾಡೋಕ್ಕೆ ಒಂದು ನೇಮಿಸಿತು. ಅದರ ಪರಿಣಾಮವಾಗಿ ಏನು ನಾಗಮೋಹನ್ ದಾಸ್ ಅವರು ಒಂದು ಪ್ರವರ್ಗ 5 ಪ್ರವರ್ಗಗಳನ್ನು ಮಾಡಿ ಒಳ ಮೀಸಲಾತಿನ ಹಂಚಿಕೆಯನ್ನು ಮಾಡಿತು. ಹಿಂದೆ ಸದಾಶಿವ ಆಯೋಗದವರು 4 ಮಾಡಿದರು. ಮಾಧುಸ್ವಾಮಿ ಕಮಿಟಿಯವರು ಸಬ್ ಕಮಿಟಿಯವರು 4 ಪ್ರವರ್ಗಗಳನ್ನು ಮಾಡಿದರು. ಅದನ್ನು ಇವರು ಇನ್ನೂ ಸ್ವಲ್ಪ ಒಂದು ಹೆಜ್ಜೆ ಮುಂದೆ ಹೋಗಿ 5 ಪ್ರವರ್ಗಗಳನ್ನು ಮಾಡಿ 6, 5, 4, 1 ಹಂಚಿಕೆಯ ಶಿಫಾರಸನ್ನು ರಾಜ್ಯ ಸರ್ಕಾರಕ್ಕೆ ಮಾಧುಸ್ವಾಮಿ ಕಮಿಟಿ ಕೊಡಿತು. ಅದರಲ್ಲಿ ಏನು ಮಾದಿಗ ಮತ್ತು ಉಪಜಾತಿಗಳಿಗೆ 29 ಉಪಜಾತಿಗಳಿದ್ದಾವೆ, ಅವರಿಗೆ 6%, ನಮ್ಮದಾದಂಥ ಬ್ರದರ್ಸ್, ವಲಯ ಮತ್ತು ಇತರರಿಗೆ 5%, ಮತ್ತು ಲಂಬಾಣಿ, ಬೋವಿ, ಕೊರ್ಚ, ಕೊರಮ 4%, ಮತ್ತು ಅಲೆಮಾರಿಗಳಿಗೆ 1% ಅಂತ ಹೇಳಿ ಅತ್ಯಂತ ವೈಜ್ಞಾನಿಕವಾಗಿ ನಾಗಮೋಹನ್ ದಾಸ್ ಕಮಿಟಿಯವರು ಒಂದು ವರದಿಯನ್ನು ಕೊಟ್ಟರು. ಆದರೆ ಸರ್ಕಾರ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ವರದಿಯನ್ನು ಯಥಾವತ್ತು ಜಾರಿ ಮಾಡಿಬಿಟ್ಟಿದ್ರೆ ಯಾವುದೇ ಸಮಸ್ಯೆ ಇರ್ತಿರಲಿಲ್ಲ. ಕಾಂಗ್ರೆಸ್ಸು ಅವರೇ ಒಂದು ಸಿಂಗಲ್ ಕಮಿಷನ್ ಮಾಡಿ ಅವರು ಕೊಟ್ಟಂಥ ಎಂಪೆರಿಕಲ್ ಡಾಟಾ ಆಧಾರದಲ್ಲಿ ಸಂಗ್ರಹಿಸಿದ ದತ್ತಾಂಶವನ್ನು ಆಧಾರದ ಮೇಲೆ ಕೊಟ್ಟಂಥ ಮೀಸಲಾತಿ ಹಂಚಿಕೆಯನ್ನು ಪರಿಗಣನೆ ಮಾಡಲಾರ್ದೇ ಕ್ಯಾಬಿನೆಟ್ನಲ್ಲಿ ಒಂದು ರಾಜಕೀಯ ಪಂಚಾಯಿತಿ ಮಾಡಿದರು. ಯಾವುದೇ ಸದಾಶಿವ ಆಯೋಗದ ವರದಿಯನ್ನೂ ತೆಗಿಲಿಲ್ಲ, ಮಾಧುಸ್ವಾಮಿ ಅವರ ಸಬ್ ಕಮಿಟಿ ತೆಗಿರಲಿಲ್ಲ, ಸ್ವತಃ ತಾವೇ ಸರ್ಕಾರ ನೇಮಿಸಿದಂಥ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ಶಿಫಾರಸನ್ನು ತಗೊಳ್ಳಾರ್ದೇ ಇವರು ರಾಜಕೀಯ ಪಂಚಾಯಿತಿ ಮಾಡಿ 6, 5 ಮಾಡಿ 3 ಪ್ರವರ್ಗ ಮಾಡಿ ಮೀಸಲಾತಿ ಹಂಚಿಕೆ ಮಾಡಿ ಮೀಸಲಾತಿ ಒಳ ಬರ್ತಕ್ಕಂಥ ಎಲ್ಲ ಸಮಾಜದಗಳಿಗೆ ಗೊಂದಲವನ್ನು ಉಂಟು ಮಾಡಿದರು. ಹಿಂದೆಲ್ಲ
9 ಶೆಡ್ಯೂಲಿಗೆ ಮಾಡಬೇಕು, 314 ಅಮೆಂಡ್ಮೆಂಟ್ ಬರಬೇಕು, ಕೇಂದ್ರ ಸರ್ಕಾರ ಮಾಡಬೇಕಂತ 30 ವರ್ಷ ಈ ಸಮಾಜಗಳನ್ನ ಓಟ್ ಹಾಕ್ಸ್ಕೊಂಡು ಎಲ್ಲ ನಮ್ಮ DSS ಸಂಘಟನೆಗಳ ದುರ್ಬಳಕೆ ಮಾಡ್ಕೊಂಡು ಓಟ್ ತಗೊಂಡು ಅಧಿಕಾರ ಮಾಡಿದಂಥ ಕಾಂಗ್ರೆಸ್ ನಿಶ್ಚಳವಾಗಿದ್ದಂಥ ನಾಗಮೋಹನ್ ಅವರ ಕಮಿಟಿ ವರದಿನ ಸ್ವೀಕಾರ ಮಾಡಿ ಯಥಾವತ್ ಜಾರಿ ಮಾಡಿದರೆ ಯಾವುದೇ ಗೊಂದಲ ಇರ್ತಿರ್ಲಿಲ್ಲ. ನಾವೆಲ್ಲ ಅಣ್ಣ ತಮ್ಮಂದರಾಗಿರ್ತಿದ್ವಿ. ಆದರೆ ಇವತ್ತಿನ ದಿನ ಏನಾಗಿದೆ, ಅದು ಒಂದು ಗೊಂದಲ ಇಟ್ಟರು. ಅದರಲ್ಲಿನೇ ನಮ್ಮ ಸಮಾಜದಲ್ಲಿ AK, AA, AD ಅಂತ 3 ವರ್ಗಗಳಿದ್ದಾವೆ. ನಾಗಮೋಹನ್ ಅವರ ವರದಿಯಲ್ಲಿ ಏನಿತ್ತು, ಅವರು ನಾವು ಮಾದಿಗರು ಅಲ್ಲ, ನಾವು ವಲಯರಿ ಅಲ್ಲ, ನಮ್ಮದೇ ಆದಂಥ ಒಂದು ಜಾತಿ ಅಂತ ಹೇಳಿ ಅವರು 2.5 ಲಕ್ಷ ಜನ AK, AD, AA ಆದಿಹಾಂಧ್ರ ಅಂತ ಬರೆಸಿದ್ರು. ಅದಕ್ಕಾಗಿ ನಾಗಮೋಹನ್ ಅವರು ಅವ್ರಿಗೊಂದು 0.5% ಕೊಟ್ಬಿಟ್ಟಿದ್ರು ಅವ್ರಿಗೆ. ಈಗೇನು ಮಾಡಿದೆ ಕಾಂಗ್ರೆಸ್ ಸರ್ಕಾರ, AK, AD, ANRನ ನೀವು ಪ್ರವರ್ಗ ಏನಾಗಾದರೂ ತಗೋಬೋದು, ನೀವು ಪ್ರವರ್ಗ ಬಿನಾಗಾದರೂ ತಗೋಬೋದು ಅಂತ ಹೇಳಿ ಆದೇಶ ಮಾಡಿದೆ ಸರ್ಕಾರ. ಈಗ ಈ ಒಳ ಮೀಸಲಾತಿಯ ಆಶಯಕ್ಕೆ ಕೆಲವು ಬಲಿಷ್ಠ ಸಮುದಾಯಗಳು ಇದರಲ್ಲಿ ಮತ್ತೆ ಪ್ರವರ್ಗ 1 ತಗೊಂಡ್ಬಿಡ್ಬೋದು ಸರ್ಟಿಫಿಕೇಟು, ಯಾವುದೇ ಅಂಕುಶ ಇಲ್ಲ ಅದಕ್ಕೆ. ಅವರು ಮೊನೋಪೋಲಿ ಈಗ ಇರತಕ್ಕಂಥ 2.5 ಲಕ್ಷ ಜನ ಈಗ ಅದನ್ನು 10 ಲಕ್ಷ ಆಗ್ಬೋದು, 5 ಲಕ್ಷ ಆಗ್ಬೋದು. ಇಲ್ಲಿ ಕಾಂಪಿಟೇಷನ್ ಕಮ್ಮಿ ಇದೆ, ಮಾದಿಗರಲ್ಲಿ ಶಿಕ್ಷಣ ಇಲ್ಲ, ಅವ್ರಿಗೆ ಆರ್ಥಿಕ ಶಕ್ತಿ ಇಲ್ಲ, ಇಲ್ಲಿ ಆದರೆ ನಮ್ಗೆ ಈಜಿ ಸಿಕ್ಬಿಡ್ತಂತ ಬೇರೆ ನಮಗೇನು ಬಲ ಸಮುದಾಯಗಳ ಜಾತಿಗಳಲ್ಲಿ ಬಂದು ಪ್ರವರ್ಗ ಏನಲ್ಲಿ ಕೂಡ ಸರ್ಟಿಫಿಕೇಟ್ ತಗೋಬೇಕು, ಕಾನೂನಿನಲ್ಲಿ ಅವಕಾಶ ಇದೆ. ಈ ರೀತಿಯಾದಂಥ ಮತ್ತೆ ಒಳ ಮೀಸಲಾತಿಯನ್ನು ಸಂಪೂರ್ಣವಾಗಿ ಬಗೆಹರಿಸಲು ಮತ್ತೆ ಗೊಂದಲಗಳನ್ನಿಟ್ಟು ಈ ಸಮಾಜಕ್ಕೆ ಅನ್ಯಾಯ ಮಾಡ್ತಾ ಇದೆ ಕಾಂಗ್ರೆಸ್ ಸರ್ಕಾರ. ಇದನ್ನೆಲ್ಲದೂ ಕೂಡ ಮುಂದೆ ಒಂದು ದಿವಸ ಇದು ನ್ಯಾಯಾಲಯದಲ್ಲಿ ಕೂಡ ನಿಂದಿರೋದಿಲ್ಲ. ಇದೇ ಕೂಡ ನ್ಯಾಯಾಲಯದಲ್ಲಿ ಸ್ಟೇ ಆಗಿ ಈಗ ನೇಮಕಾತಿ ಸೆಲೆಕ್ಟ್ ಆಗಿರ್ತಾರೆ, ನಿನಗೆ ಆದೇಶ, ನಿನಗೆ ನೌಕರಿ ಸಿಕ್ಕಿರ್ತೈತಿ, ಆದೇಶ ಮತ್ತೆ ಈ ಹೈಕೋರ್ಟಿನ ಆದೇಶ ಏನಾಗ್ತದೆ ಅಂತ ಅವನು ಭಯದಲ್ಲೇ ಇರಬೇಕಾಗ್ತದೆ. ಈಗ ಇಂಜಿನಿಯರಿಂಗ್ ಸೀಟು, MD ಸೀಟು, ಬೇರೆ ಬೇರೆ ಸೀಟುಗಳಿದ್ದಾವೆ. ಅವನ್ನ ನೀನು ಅರ್ಜಿ ಹಾಕ್ಯಂದು ನೀನು 3 ವರ್ಷ 4 ವರ್ಷ ಆಗಿರ್ತೈತಿ, 2 ವರ್ಷ ಆದಮೇಲೆ 5 ತೀರ್ಪು ಬಂತಂದರೆ ಅವಾಗ ನೀನು ಡಿಸ್ಕ್ವಾಲಿಫೈ ಅಂತ ಹೊರಗೆ ಹಾಕತ್ತ. ಇಂಜಿನಿಯರಿಂಗ್ ಸೀಟು 4 ವರ್ಷ, MD ಸೀಟು 2 ವರ್ಷ. ಈಗ ನಾವು 1 ವರ್ಷ ನಾವು ಆ ಕಂಡೀಷನಲ್ಲಿ ನೀವು ಮೀಸಲಾತಿ ಕೊಡ್ತಾರೆ, ಅಲ್ಲಿ ಕೋರ್ಟಲ್ಲಿ ನಿಂದಿರಲಿಲ್ಲ ಅಂದರೆ ಆ ವಿದ್ಯಾರ್ಥಿಗಳ ಗತಿ ಹೆಂಗೆ ಬಗ್ಗೆ. 2 ವರ್ಷ ಇಂಜಿನಿಯರಿಂಗು ಪ್ರವರ್ಗ 1ರಲ್ಲಿ ತಗೊಂಡಿರ್ತಾನೆ, ಇಲ್ಲಪ್ಪ ನಿನಗೆ ಅದು ಲಾಗು ಆಗಲ್ಲ ಅಂದ್ಬಿಟ್ರೆ ಅವನೆಲ್ಲಿ ಹೋಗ್ಬೇಕು, ಮತ್ತು ಜನರಲ್ ಫೀಸ್ ಕಟ್ಟಬೇಕಾಗುತ್ತೆ. ಯಾವ ಜಾತಿಗಳು ಅಂತಂದರೆ ಅರುಂಧತಿ ಯಾರು, ಬಂಗಿ, ಚಕ್ಲಿಯನ್ನು, ದಕ್ಕಲಿಗ, ಜಾಂಬಾವಲು, ಮಾಚಾಳ, ಮಾಂಗ, ಗಾರುಡಿ, ಸುಂದೊಳ್ಳು, ಈ ಥರ ಅನೇಕ ಚಿಕ್ಕ ಚಿಕ್ಕ ಜಾತಿಗಳನ್ನ ತಗೊಂಡೋಗಿ ಪ್ರವರ್ಗ 3ನಲ್ಲಿ ಹಾಕ್ಬಿಟ್ಟಾರೆ. ಅವ್ರು ನಮ್ಮ ಜೊತೆಗೇ ಕಾಂಪಿಟೇಷನ್ ಮಾಡೋದು ಕಷ್ಟ ಅಂತೇಳಿ ನಾಗಮೋಹನ್ ಅವರು ಅಲೆಮಾರಿಗಳ ಜೊತೆ ಸೇರಿಸಿದ್ರು. ಅವರು ನೀವು 1% ತಗೊಂಡ್ರಪ್ಪ, ನೀವು ಮತ್ತೆ ಮಾದಿಗರಾದ್ರೂ ಸಂಖ್ಯೆ ಜಾಸ್ತಿ ಇದೆ, ಇವ್ರಿಗಿಂತ ಇವರು ಬಲಿಷ್ಠ ಇದ್ದಾರೆ, ನೀವು ಬೇಡ. ಅರುಂಧತಿ ಯಾರು ಇರ್ಬೋದು, ಬಂಗಿ ಇರ್ಬೋದು, ಇವೆಲ್ಲ ಸಣ್ಣ ಸಣ್ಣ ಸಮುದಾಯಗಳು, 1000, 1500 ಅಕ್ಕಿ ಪಿಕ್ಕಿ ಜನಾಂಗ. ಈಗ ಅವ್ರದ್ದು ಅಲೆಮಾರಿಗಳ ಜೊತೆಗಿದ್ದು ಬಿಟ್ಟರೆ ಅವರೆಲ್ಲರೂ ಹಂಚ್ಕೊಂಡ್ಬಿಡ್ತಿದ್ರು, 5 ಲಕ್ಷ ಜನ ಆಗ್ತಿದ್ರು ಎಲ್ಲರೂ ಸೇರಿ, ಅವ್ರಿಗೆ 1% ಕೊಟ್ಟಿದ್ರು. ಅದೇ ಈ ಪತ್ರಿಕಾ ಮಾಧ್ಯಮ ಮತ್ತು ಇವತ್ತು ಜಿಲ್ಲಾಧಿಕಾರಿಗಳಿಗೂ ಮನವಿ ಕೊಡ್ತಾ ಇದ್ದೀವಿ. ಇದನ್ನು ಸರ್ಕಾರ ಇದನ್ನು ಗಂಭೀರ ತಗೊಂಡು ಶಾಶ್ವತವಾದಂಥ ಪರಿಹಾರ ಮತ್ತು ವೈಜ್ಞಾನಿಕವಾಗಿ ನಿಲ್ಲಂತ ಯಥಾವತ್ತು ನಾಗಮೋಹನ್ ಅವರ ವರದಿಯನ್ನು ಜಾರಿ ಮಾಡಿ ಯಾವುದೇ ಗೊಂದಲ ಇಲ್ಲಾರ್ದಂಗೆ ಮಾಡದೇ ಇದ್ದರೆ ಕರ್ನಾಟಕದಾದ್ಯಂತ ನಮ್ಮ ಹಿರಿಯರ ಮಾರ್ಗದರ್ಶನದಲ್ಲಿ, ನಮ್ಮ ಒಕ್ಕೂಟದ ಮಾರ್ಗದರ್ಶನದಲ್ಲಿ ಮುಂದೆ ಒಂದು ದಿವಸ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಕೂಡ ಉಗ್ರವಾದ ಹೋರಾಟ ಮಾಡಲಿಕ್ಕೆ ನಾವೆಲ್ಲ ತಯಾರಾಗಿ ಮಾಡ್ಕೊಂಡಿದ್ದೀವಿ. ಸರ್ಕಾರ ಇದನ್ನು ಶೀಘ್ರವಾಗಿ ಗಂಭೀರವಾಗಿ ತಗೋಬೇಕನ್ನೋ ತಮ್ಮ ಮೂಲಕ ಆಗ್ರಹ ಮಾಡಿ. ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.